ಸಿಸ್ಟರ್, ನನ್ನ ಹೆಂಡತಿಗೆ ಮಗು ಹುಡ್ತಾನೆ ಸತ್ತೋಯ್ತು ಅಂತ ಒಂದು ಸುಳ್ಳು ಹೇಳಕ್ಕಾಗತ್ತಾ? ಸರ್, ಏನ್ ಸರ್ ನೀವು ಹೇಳ್ತಾ ಇರೋದು? ಸಿಸ್ಟರ್, ಇದೊಂದು ಉಪಕಾರ ಮಾಡಿ. ಇದನ್ನ ನೀವು ಮಾಡಿದ್ರೆ ನನ್ನ ಕೊನೆ ಉಸಿರಿರೋವರೆಗೂ ನಾನು ಈ ನಿಮ್ಮ ಉಪಕಾರನ ಮರೆಯಲ್ಲ. ಸರ್, ಆದ್ರೆ ಮಗು ನೋಡಿ, ಇದಿಷ್ಟಿಟ್ಕೊಳ್ಳಿ. ಸರ್, ಇದೆಲ್ಲ ಏನ್ ಸರ್? ಬೇಕಾದ್ರೆ ಇನ್ನಷ್ಟು ಕೊಡ್ತೀವಿ. ಓಕೆ. ಮೀನಾಕ್ಷಿ, ನನಗೆ ಕ್ಷಮಿಸ್ಬಿಡು ಮೀನಾಕ್ಷಿ. ನಾನು ಈ ಪಾಪ ಮಾಡ್ತಿರೋದು ನಿನಗೋಸ್ಕರ. ನಿನ್ನ ಹೆಸರು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಮೀನಾಕ್ಷಿ, ಸಾರಿ ಮೀನಾಕ್ಷಿ, ಸಾರಿ ಮೀನಾಕ್ಷಿ. ನಾನು ನಮ್ಮಲ್ಲ. ನನ್ನ ಮಗು ಸತ್ತಿಲ್ಲ, ನನ್ನ ಮಗು ಸತ್ತಿಲ್ಲ, ನಾನು ನಮ್ಮಲ್ಲ. ನಾನು ನೋಡ್ಬೇಕು, ನಾನು ನನ್ನ ಮಗು ನೋಡ್ಬೇಕು. ನನಗೆ ನನ್ನ ಮಗು ಬೇಕು. ನೋಡು ಮೀನಾಕ್ಷಿ,
ಆ ದೇವರಿಗೆ ನಮ್ಮ ಮಗು ನಮ್ಮ ಜೊತೆ ಇರೋದು ಇಷ್ಟ ಇರಲಿಲ್ಲ ಅಂತ ಅನ್ಸತ್ತೆ. ನಾನು ಹೋಗಿ ಮಣ್ಣು ಮಾಡಿ ಬಂದ್ಬಿಡ್ತೀನಿ. ಮಣ್ಣು ಮಾಡ್ತೀರಾ? ಇಲ್ಲ, ನಾನ್ ಬಿಡಲ್ಲ. ನಾನ್ ನೋಡ್ಬೇಕು. ನಾನ್ ನನ್ನ ಮಗು ನೋಡ್ಬೇಕು. ಮೀನಾಕ್ಷಿ ಬೇಡ, ನನ್ನ ಮಾತು ಕೇಳು. ನೀನು ಅವಳನ್ನು ನೋಡಿದ್ರೆ ನಿನ್ ದುಃಖ ಇನ್ನೂ ಹೆಚ್ಚಾಗತ್ತೆ. ಆಮೇಲೆ ನಿನ್ನ ಸಮಾಧಾನ ಮಾಡೋ ಶಕ್ತಿ ನನಗಿಲ್ಲ. ಮೀನಾಕ್ಷಿ, ನನ್ನ ಮಾತು ಕೇಳು ಪ್ಲೀಸ್. ನನ್ ಪಾಪು ಮೋಹನ್ ಇದಕ್ಕೋಸ್ಕರನ 9 ತಿಂಗಳು ನನ್ ಕಷ್ಟಪಟ್ಟು ನನ್ ಮಗುನ ಜೋಪಾನವಾಗಿ ಹೊತ್ಕೊಂಡಿದ್ದು. ಇಲ್ಲ, ನನಗೆ ನನ್ ಪಾಪು ಬೇಕು. ಮೀನಾಕ್ಷಿ, ನನ್ನ ಮಾತು ಆಮೇಲೆ ಏನಾಯ್ತು ಸರ್? ಆಮೇಲೆ ಹೇಗೋ ಕಷ್ಟಪಟ್ಟು ಹೊಡೆದಾಡಿ ಬಡ್ದಾಡಿ ನಾನು ಮೀನಾಕ್ಷಿ ಮದುವೆ ಅಂತೂ ಆದ್ವಿ. ಆದ್ರೆ ಮೊದಲನೇ ಮಗುನ್ನ ತಗೊಂಡು ಹೋಗಿ ತಿಪ್ಪೆಗೆಸದ ಪಾಪಕ್ಕೆ ಮುಂದೆ ಆ ದೇವರು ನಮಗೆ ಮಕ್ಕಳೇ ಆಗ್ತಿರೋ ಹಾಗೆ ಮಾಡಿಬಿಟ್ಟ. ಏನ್ ಸರ್, ಏನು ಹೇಳ್ತಿದ್ದೀರಾ ನೀವು? ನಿಮ್ಗೆ ಮುಂದೆ ಮಕ್ಕಳೇ ಆಗ್ಲಿಲ್ಲ ಅಂದ್ರೆ ಈ ಪ್ರಿಯಾಂಕಾ ಯಾರು? ಅವಳು ಪ್ರಿಯಾಂಕಾ, ಎಲ್ಲಿ ಹೋಗಿದ್ಯಾ? ಇನ್ನೆಲ್ಲ ಹೋಗ್ಲಿ ಡ್ಯಾಡ್, ಹೇಳಿದ್ನಲ್ಲ ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಅಂತ. ಲುಕ್ ಡ್ಯಾಡ್, ನಾನು ತುಂಬಾ ಟೈರ್ಡ್ ಆಗಿದ್ದೀನಿ, ಆಮೇಲೆ ಮಾತಾಡೋಣ. ಸರ್, ಈಗ ಹೇಳಿ, ಮತ್ತೆ ಈ ಪ್ರಿಯಾಂಕಾ ಯಾರು? ದೇವರಾಜ್, ಅವಳು ನಮ್ಮ ಹೆತ್ತ ಮಗಳಲ್ಲ. ಈ ಪ್ರಿಯಾಂಕಾ ನಮ್ಮ ಸಾಕು ಮಗಳು. ಆದ್ರೆ ಈ ವಿಷಯ ನನಗೆ, ನನ್ನ ಹೆಂಡತಿಗೆ, ಡಾಕ್ಟರ್ ವಸಂತ್ಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಸ್ವತಃ ಪ್ರಿಯಾಂಕಕ್ಕೆ ಗೊತ್ತಿಲ್ಲ. ದೇವರಾಜ್, ಈಗ ನಿಮ್ಗೆ ವಿಷಯ ಗೊತ್ತಾಗಿದೆ. ನಿಮಗೆ ವಿಷಯ ಹೇಳೋ ಅನಿವಾರ್ಯ ಇತ್ತು, ಅದಕ್ಕೆ ಹೇಳಿದ್ದೀನಿ. ಆದರೆ ಈ ವಿಷಯ ಮುಂದೆ ಯಾರಿಗೂ ಪ್ರಚಾರ ಆಗೋದು ಬೇಡ ದೇವರಾಜ್. ಅದರಲ್ಲೂ ಪ್ರಿಯಾಂಕಾಗ್ ಮಾತ್ರ ಯಾವುದೇ ಕಾರಣಕ್ಕೂ ಈ ಸತ್ಯ ಗೊತ್ತಾಗಬಾರ್ದು. ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಪ್ಲೀಸ್ ದೇವರಾಜ್, ಪ್ಲೀಸ್. ಚೇಚೆ, ಇಲ್ಲ ಸರ್, ನಿಮ್ಮ ರಹಸ್ಯನ ನಿಮ್ಮಷ್ಟೇ ಜೋಪಾನವಾಗಿ ನಾನು ಕಾಪಾಡ್ತೀನಿ, ನೀವು ಹೆದರಬೇಡಿ. ಆದರೆ ಇಷ್ಟೆಲ್ಲ ಕಥೆನ ನೀವು ನನ್ಗ್ಯಾಕೆ ಹೇಳಿದ್ರಿ ಅಂತ ಅರ್ಥ ಆಗ್ತಿಲ್ಲ. ಆ ಮಗುನ ತಗೊಂಡು ಹೋಗಿ ಒಂದು ಬಸ್ನಲ್ಲಿ ಇಟ್ಟಿರೋ ಸತ್ಯನ ನನ್ನ ಹೆಂಡತಿಗೆ ಹೇಳಿ ನನ್ನ ಮನಸ್ಸನ್ನು ಹಗುರಾನು ಮಾಡ್ಕೊಂಡಿದ್ದೀನಿ. ಆದರೆ ಈ ಸತ್ಯ ಗೊತ್ತಾದಾಗಿನಿಂದ ನನ್ನ ಮೀನಾಕ್ಷಿ ನನಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ ದೇವರಾಜ್. ನಾನು ಅಷ್ಟೇ. ನನ್ನ ಪ್ರಾಣ ಹೋದ್ರೂ ಸರಿನೇ, ಈ ನನ್ನ ಎಲ್ಲ ಆಸ್ತಿ ಕರಿಗೆ ಹೋದ್ರೂ ಸರಿನೇ, ನಮ್ಮ ಮಗಳನ್ನ ಹುಡುಕ್ತೀನಿ ಅಂತ ಅವಳಿಗೆ ಭಾಷೆ ಕೊಟ್ಟಿದ್ದೀನಿ. ದೇವರಾಜ್, ನನ್ನ ಪ್ರೀತಿ ಮಗಳನ್ನ ಹುಡುಕೋ ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ. ನನಗೂ ನನ್ನ ಮಗಳನ್ನ ನೋಡಬೇಕು ಅಂತ ಆಸೆ ಆಗಿದೆ ದೇವರಾಜ್, ಆಸೆ ಆಗಿದೆ.
ಇದು ನನ್ನ ಒಬ್ಬನಿಂದ ಸಾಧ್ಯ ಇಲ್ಲ. ನೀನು ನನ್ನ ಜೊತೆಗೆ ಪ್ರಯತ್ನ ಮಾಡು. ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಹುಡುಕಿ ಕೊಡು ದೇವರ. ಪ್ಲೀಸ್ ಹುಡುಕಿ ಕೊಡು ದೇವರ. ನನ್ನ ಮೀನಾಕ್ಷಿ ಪ್ರಾಣ ಉಳಿಸು. ನಮ್ಮ ಆಸೆ ಈಡೇರಿಸು. ಸರ್ ಪ್ಲೀಸ್ ಸರ್, ನೀವು ಹೀಗೆಲ್ಲ ರಿಕ್ವೆಸ್ಟ್ ಮಾಡಿದ್ರೆ ನನ್ನ ಮರ್ಯಾದೆಗೂ ಕೂತು ನಿಮ್ಮ ಮರ್ಯಾದೆಗೂ ಕೂತು. ಸರ್, ಮಗು ಕಳೆದು ಹೋದ ದಿನ ನೀವು ಅದನ್ನು ಬಿಟ್ಟು ಜಾಗ, ಮಗುಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಏನೇನು ಡೀಟೇಲ್ಸ್ ಇದೆಯೋ ನೀವು ಅದನ್ನೆಲ್ಲ ನನಗೆ ಕೊಡಿ. ಅದೇನು ಬೇಕಾದರೂ ಅದು ಅವಳು ಎಲ್ಲಿದ್ರು ಸರ್, ನಾನು ಅವಳ ಕಂಡುಹಿಡಿತೀನಿ. ಥ್ಯಾಂಕ್ ಯು ದೇವರಾಜ್. ಆ ಕೆಲಸನ ದೇವರಾಜ್ ಇವತ್ತಿಂದನೇ ಶುರು ಮಾಡು. ಖಂಡಿತ ಸರ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ದಯವಿಟ್ಟು ಇದೊಂದು ನಡೆಸ್ಕೊಡಿ. ಅಜ್ಜಿ ತಗೊಳ್ಳಿ, ಈ ಪ್ರಸಾದ ತಿಂದು 100 ವರ್ಷ ಆರೋಗ್ಯವಾಗಿರಿ. ಕರ್ಕೊಂಡೋಗು ಅಂತ ದಿನ ಹೋಗರಿದ್ರು. ಒಬ್ಬ ನನ್ನ ಮಗನ ಒಂದಿನಾದ್ರೂ ಆಸ್ಪತ್ರೆಗೆ ಕರ್ಕೊಂಡೋಗ್ಲಿಲ್ಲ. ಈಗ ಈ ಪ್ರಸಾದ ತಿಂದಿಟ್ಟಿಗೆ ನಾನು 100 ವರ್ಷ ಬದುಕ್ಬಿಟ್ಟೆನಾ? ಸುಮ್ಕೆ ಹೋಗೋಗೆ. ಅಜ್ಜಿ, ಆಸ್ಪತ್ರೆಗೆ ಹೋಗೋರು ಕಾಯಿಲೆ ಬಂದಿರೋರು. ನಿಮಗ್ ಏನ್ ದಾಡಿ ಆಗಿದೆ ಅಂತ ನೀವ್ ಆಸ್ಪತ್ರೆಗೆ ಹೋಗ್ಬೇಕು? ನಿಮಗ್ ಏನು ಆಗದೆ ಗಟ್ಮುಟ್ಟಿಯಾಗಿರೋ ತರ ದೇವ್ರ ಆಶೀರ್ವಾದ ಮಾಡಿರುವಾಗ ನೀವ್ಯಾಕೆ ಯಾವಾಗ್ಲೂ ಆಸ್ಪತ್ರೆ ಅಂತ ಹೇಳ್ತಿರ್ತೀರಾ? ನಿಮಗೊಂಥರ ಆಸ್ಪತ್ರೆ ಮೇನೆ ಅಜ್ಜಿ. ಇದ್ ಹೋಗೋದಂತೂ ತುಂಬಾ ಕಷ್ಟ. ಏನ್ ಮೇನೇನೆ? ಏನಿಲ್ಲ ಬಿಡಿ, ತಗೊಳ್ಳಿ ಅದಕ್ಕೆ. ಆದಷ್ಟು ಬೇಗ ನಿಮ್ ತರದೇ ಒಂದ್ ಪಾಪು ಆಗ್ಲಿ ಅಂತ ಬೇಡ್ಕೊಂತೀನಿ. ಎಲ್ಲ ಒಳ್ಳೇದಾಗತ್ತೆ. ಕನಕ, ಅದಕ್ಕೂ ಮುಂಚೆ ಆಗ್ಬೇಕಾಗಿರೋ ಒಂದು ಮುಖ್ಯವಾದ ಕೆಲಸ ಇದೆ. ಮೊದಲು ಅದಾಗ್ಲಿ, ಆಮೇಲೆ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರೆ ಆಯ್ತು. ಅದ್ ಖಂಡಿತ ಆಗತ್ತೆ ಬಿಡಿ. ಅದ್ಕೆ ಶಾಂತಮ್ಮ, ನಮ್ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅನ್ನೋ ನಿಮ್ಮ ಆಸೆ ನೆರವೇರ್ಲಿ ಅಂತ ಬೇಡ್ಕೊಂಡು ಈ ಪ್ರಸಾದ ಸೇವಿಸಿ. ಭಗವಂತ ಕರುಣೆ ತೋರಿಸ್ತಾನೆ. ಲೇ ತರ್ಲೆ, ಸುಮ್ನೆ ಹೋಗೆ. ರಾಜಣ್ಣ, ನಿನ್ನ ಆಸೆನ ನನ್ನ ಆಸೆನ ಆ ದೇವ್ರು ನೆರವೇರಿಸ್ತಾನೆ. ತಗೋ, ಇದನ್ ತಿಂದು ದೇವ್ರಿಗೆ ಕೈ ಮುಗಿ. ಮಗ, ನೀ ಈ ಮನೆಗೆ ಬಂದ್ಮೇಲೆ ಕಣವ ಈ ಮನೆ ಅಂತ ಆಗಿದ್ದು. ಅದಕ್ಕೆ ನಮ್ಮನೆ ಬೆಳಗ್ಸೋ ಈ ಜ್ಯೋತಿ ಕನಸನ್ನ ನನಸು ಮಾಡೋದೇ ನನ್ನ ಗುರಿ. ಆಯ್ತು ರಾಜಣ್ಣ, ಆದ್ರೆ ಯಾವಾಗ್ಲೂ ನನ್ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ಬೇಡ. ಮನೇಲಿ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ, ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಇಲ್ಲ ಅಂದ್ರೆ ಎಲ್ರು ನನ್ನ ಬೈಕೊಂಡ್ ಬಿಡ್ತಾರೆ. ಕನಕ, ನಿನ್ನನ್ನು ಹೊಗಳಿದ್ರೆ ಈ ಮನೇಲಿ ಯಾರು ಮಾವಯ್ಯನ್ನ ಬೈಯೋದಿಲ್ಲ. ನಿನಗೆ ಕಾಲೇಜು ಟೈಮ್ ಆಗುತ್ತೆ, ಬಾ ತಿಂಡಿ ತಿನ್ನುವಂತೆ.
ಇದೇನಿದು ಕುಬೇರ್ ಮೂಲಲ್ಲಿ ಬರೀ ಚೇರ್ ಮಾತ್ರ ಅದೇ ಈ ಕುಬೇರ ತಗೋದಾ? Hello. Yeah, CEO Kubera speaking. What can I do for you? ಹೌದು, ನಾನು ವಾರನ್ ಬಫೆಟ್ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀನಿ. ಈಸ್ ಕಮಿಂಗ್ ವಿತ್ ಇನ್ 2 weeks. ಹೌದು. ಎಕ್ಸ್ಕ್ಯೂಸ್ ಮೀ, ಕಮ್ ಇನ್. ಬೈ ನೆಕ್ಸ್ಟ್ ವೀಕ್ ಈಸ್ ಕಮಿಂಗ್ ಫ್ರಮ್ ಆಸ್ಟ್ರೇಲಿಯಾ. ಎಸ್. ಆಫ್ಟರ್ ದಟ್ ವಿಲ್ ಅರೇಂಜ್ ಅ ಮೀಟಿಂಗ್. See you later. Sure. ಹೇಳಿ ಮಿಸ್ಟರ್, ಏನಾಗಬೇಕಾಗಿತ್ತು? ಮಿಸ್ಟರ್, ನನಗೆ ನೀವು ಕೂತಿರೋ ಚೇರ್ ಬೇಕಾಗಿತ್ತು. ವಾಟ್? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಆ ಸೀಟು ನಂದು ಮಿಸ್ಟರ್. ಯಾರ್ರಿ ನೀವು? ನನ್ನ ಚೇಂಬರ್ಗೆ ಬಂದು ನನ್ನ ಸೀಟಲ್ಲೇ ಕೂತ್ಕೊಂಡು ನನ್ನೇ ವೆಲ್ಕಮ್ ಮಾಡ್ತೀರಾ? ಹೌ ಡೇರ್ ಯು ಟು ಸಿಟ್ ದೇರ್? ಹಲೋ, ಎಕ್ಸ್ಕ್ಯೂಸ್ ಮೇ, ಟೀಮೇಗಿಲ್ದಿರೋ ಸೀಟ್ ನಿಮ್ದು ಅಂತ ಪೋಸ್ಟ್ ಕೊಡ್ಬೇಡಿ. ನೀವು ಆಫ್ಟರ್ ಆಲ್ ಈ ಕಂಪ್ನಿಗೆ ಬ್ರಾಂಚ್ ಮ್ಯಾನೇಜರ್. ನಾನು ಇದಕ್ಕಿಂತ ದೊಡ್ಡ ಕಂಪ್ನಿ ಓಪನ್ ಮಾಡಕ್ ಹೋಗ್ತಾ ಇದ್ದೀನಿ. ಅದಕ್ಕೆ ನೀವು ಮಾಡ್ತಿರೋ ಸೆಟಪ್ ಹೇಗಿದೆ, ಕಂಫರ್ಟಬಲ್ ಆಗಿದೆಯಾ ಅಂತ ಚೆಕ್ ಮಾಡೋಣ ಅಂತ ಕೂತಿದ್ದೆ. ಇಲ್ಲಿ ನೋಡಿ, ನಾನು ಆ ಕಂಪ್ನಿ CEO ಆಗೋನು. ಜುಜುಬಿ ಬ್ರಾಂಚ್ ಮ್ಯಾನೇಜರ್ ಪೋಸ್ಟ್ ಇಟ್ಕೊಂಡು CEO ಲೆವೆಲ್ ಪೋಸ್ಟ್ ಕೊಡ್ತೀರಲ್ರಿ? ಯಾರಿಗೆ ಬೇಕಾಗಿದೆ ನಿಮ್ ಸೀಟು? ನೀವೇ ಕೂತ್ಕೊಳ್ಳಿ. ರೀ ಮಿಸ್ಟರ್, ನೀವು ಹಾಕೊಂಡಿರೋ ಕೋಟ್ ಕೂಡ ನಂದೆ. ಅದೇ ಅಂದ್ಕೊಂಡೆ, ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ನೆಕ್ಸ್ಟ್ ಟೈಮ್ ಕೋಟ್ ತಗೋಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಇದಕ್ಕಿಂತ ಒಳ್ಳೆ ಮೆಟೀರಿಯಲ್ ಕೊಡಿಸ್ತೀನಿ. ಹಾಗೆ ಒಳ್ಳೆ ಟೈಲರ್ನು ಪರಿಚಯ ಮಾಡಿಸ್ತೀನಿ. ಅಂದಹಾಗೆ ಮಿಸ್ಟರ್ ಮುನಿ ವೆಂಕಟಪ್ಪ, ಈ ಯುಗಾದಿ ಕಳೀಲಿ ನನ್ನ ದೆಸೆನೇ ಬದಲಾಗತ್ತೆ. ನಾನು ಒಂದು ದೊಡ್ಡ ಕಂಪ್ನಿ ಓಪನ್ ಮಾಡ್ತಾ ಇದ್ದೀನಿ. ಫೋನ್ ಮಾಡ್ತೀನಿ, ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ. ಆಗ ಇದಕ್ಕಿಂತ ದೊಡ್ಡ ಪೋಸ್ಟೇ ಕೊಡ್ತೀನಿ. ಬರ್ಲಾ? ಎದಳೆ. ಆಮೇಲೆ ಏನ್ ನಿನ್ನ ಹೆಸರು? ಕಾಂತರಾಜ್. ಕೊಡು ಫೈಲಲ್ಲಯ್ಯ, ಕೈ ಕೊಡು. ನೋಡ್ ಕಾಂತರಾಜು, ನೀನ್ ಇವಾಗ ಒಳಗೆ ಹೋಗ್ಬೇಡ. ನಿನಗೆ ಖಂಡಿತವಾಗ್ಲೂ ಕೆಲಸ ಸಿಗಲ್ಲ. ನೀನೊಂದು ಕೆಲಸ ಮಾಡು, ಈಗ 9:45 11 ಗಂಟೆಗೆ ಒಳಗೋಗು. ಆಗ ನಿನಗೆ ಕೆಲಸ ಸಿಗೋದ್ನ ಆ ದೇವರು ತಪ್ಸಕ್ಕಾಗಲ್ಲ. ನಿಜವಾಗ್ಲೂ? ನಿಮ್ಮ ಅಪ್ಪನಾಣೆಗೋ. ನೆಕ್ಸ್ಟ್ ಯಾರು ಬನ್ನಿ. ನೀವೋಗಿ. ಥ್ಯಾಂಕ್ ಯು ಸರ್, ನೀವು ಹೇಳ್ದಂಗೆ ಖಂಡಿತ ಈ ಕೆಲಸ ನನಗೆ ಸಿಗುತ್ತಲ್ವಾ? ಖಂಡಿತವಾಗ್ಲು. ಯಾಕಂದ್ರೆ ಈವರೆಗೂ ನನ್ನ ಜ್ಯೋತಿಷ ಸುಳ್ಳಾಗಿದ್ದೇ ಇಲ್ಲ. ಬೇಕಾದ್ರೆ ನೀನೇ ನೋಡ್ತಾ ಇರೋ, ಅವ್ನ ಹೊರಗಡೆ ಬರ್ಲಿ, ನಿನಗೆ ಗೊತ್ತಾಗತ್ತೆ. ಐ ಗಾಟ್ ದ ಜಾಬ್. ನನಗೆ ಕೆಲಸ ಸಿಕ್ತು. ನೀವೆಲ್ಲ ಮನೆಗೆ ಹೋಗ್ಬೇಕಂತೆ. ರೀ, ನನ್ನ ಇಂಟರ್ವ್ಯೂನ ಹಾಳು ಮಾಡ್ಬಿಟ್ರಲ್ರಿ. ನೋಡಮ್ಮ ಕಾಂತರಾಜು, ನಾನು ನಿನ್ ಕೈ ಮಾತ್ರ ನೋಡ್ದೆ, ನಿನ್ ಹಿಂದೆ ಇದ್ದವನ್ ಕೈನೇ ನೋಡ್ಲಿಲ್ಲ. ಅವನ್ ಕೈ ನಿನ್ ಕೈಗಿಂತ ಚೆನ್ನಾಗಿತ್ತು ಅನ್ಸುತ್ತೆ, ಅದಕ್ಕೆ ಅವನಿಗೆ ಕೆಲಸ ಸಿಕ್ಬಿಡ್ತು. ನೀನೇನ್ ತಲೆ ಕೆಡ್ಸ್ಕೊಬೇಡ, ನಿನಗೆ ಇದಕ್ಕಿಂತ ಒಳ್ಳೆ ಕೆಲಸ ಸಿಗುತ್ತೆ ಅನ್ಸುತ್ತೆ, ಅದಕ್ಕೆ ಹಿಂಗೆಲ್ಲ ಆಗಿದೆ. ಎಲ್ಲದಕ್ಕೂ ಟೈಮ್ ಚೆನ್ನಾಗಿರ್ಬೇಕು. ನಡಿ ನಡಿ. ರಾಜಣ್ಣ, ರಾಜಣ್ಣ, ಬೇಗ ಬಾ ರಾಜಣ್ಣ. ಇನ್ನ ಎಷ್ಟೊತ್ತು? ಲೇಟ್ ಆಗತ್ತೆ. ಬಂದೆ ಬಿಟ್ಟೆ. ಶಾಂತು, ಏನ್ರಿ? ಮನೆ ಕಡೆ ಜೋಪಾನ, ನಾ ಹೋಗ್ಬರ್ತೀನಿ. ಆಯ್ತು. ಬರಬಾ.